ಎಲ್ಲರಿಗೂ ಹಿಂದಿನ ತರಗತಿಗೆ ಸ್ವಾಗತ. ಇಂದಿನ ತರಗತಿಯ ಮೊದಲನೇ ಕ್ವಶನ್ ನೋಡೋದಾದರೆ, ಭಾರತದ ಅತಿ ದೊಡ್ಡ ರಾಜ್ಯ ಯಾವುದು? ಮಧ್ಯಪ್ರದೇಶನ, ಇಲ್ಲ ಮಹಾರಾಷ್ಟ್ರನ, ಇಲ್ಲ ರಾಜಸ್ಥಾನನ, ಇಲ್ಲ ಉತ್ತರ ಪ್ರದೇಶನ? ಭಾರತದ ಅತಿ ದೊಡ್ಡ ರಾಜ್ಯ ರಾಜಸ್ಥಾನವಾಗಿದೆ ಅಂತ ಹೇಳ್ಬೋದಾಗಿದೆ. ಭಾರತದ ದೊಡ್ಡ ರಾಜ್ಯದಿಂದ ಚಿಕ್ಕ ರಾಜ್ಯವನ್ನು ನೋಡ್ತಾ ಹೋದರೆ ಮೊದಲನೇದಾಗಿ ರಾಜಸ್ಥಾನ್ ಬರುತ್ತೆ, ಎರಡನೇದಾಗಿ ಈ ಮಧ್ಯಪ್ರದೇಶ ಬರುತ್ತೆ, ಮಹಾರಾಷ್ಟ್ರ ಮೂರನೇ ಸ್ಥಾನದಲ್ಲಿದೆ, ಉತ್ತರ ಪ್ರದೇಶ ನಾಲ್ಕನೇ ಸ್ಥಾನದಲ್ಲಿದೆ, ಜಮ್ಮು ಅಂಡ್ ಕಾಶ್ಮೀರ ಐದನೇ ಸ್ಥಾನದಲ್ಲಿದೆ, ಗುಜರಾತ್ ಆರನೇ ಸ್ಥಾನದಲ್ಲಿದೆ, ಕರ್ನಾಟಕ ಏಳನೇ ಸ್ಥಾನದಲ್ಲಿದೆ, ಆಂಧ್ರ ಪ್ರದೇಶ ಎಂಟನೇ ಸ್ಥಾನದಲ್ಲಿ ಬರುತ್ತೆ, ಈ ಒಡಿಸ್ಸಾ ಒಂಬತ್ತನೇ ಸ್ಥಾನದಲ್ಲಿ ಬರುತ್ತೆ, ಛತ್ತೀಸ್ಗಢ 10ನೇ ಸ್ಥಾನದಲ್ಲಿ ಬರುತ್ತದೆ. ರಾಜಸ್ಥಾನ ರಾಜ್ಯವು 3,42,239 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿರುವ ಭಾರತದ ಅತಿ ದೊಡ್ಡ ರಾಜ್ಯವಾಗಿದೆ ಅಂತ ಹೇಳ್ಬೋದು. ಒಟ್ಟು ದೇಶದ ವಿಸ್ತೀರ್ಣದ ಶೇಕಡ 10ರಷ್ಟು ಈ ರಾಜಸ್ಥಾನ ಹೊಂದಿದೆ. ರಾಜಸ್ಥಾನದ ನಂತರ ಮಧ್ಯಪ್ರದೇಶ ಮತ್ತು ಮಹಾರಾಷ್ಟ್ರಗಳು 3 ಲಕ್ಷ ಚದರ ಕಿಲೋಮೀಟರ್ಗಿಂತ ಹೆಚ್ಚು ವಿಸ್ತೀರ್ಣವನ್ನು ಹೊಂದಿರುತ್ತವೆ ಅಂತ ಹೇಳ್ಬೋದಾಗಿದೆ. ಮಧ್ಯಪ್ರದೇಶವು ಮಹಾರಾಷ್ಟ್ರಕ್ಕಿಂತ 532 ಚದರ ಕಿಲೋಮೀಟರ್ ಕಿರಿದಾದ ಅಂತರದಲ್ಲಿ ದೊಡ್ಡದಾಗಿದೆ ಅಂತ ಹೇಳ್ಬೋದು. ಉತ್ತರ ಪ್ರದೇಶ ಮತ್ತು ಗುಜರಾತ್ ಮೊದಲ 5 ಪಟ್ಟಿಯನ್ನು ಪೂರ್ಣಗೊಳಿಸಿವೆ. ಲಡಾಖ್ 1,66,698 ಚದರ ಕಿಲೋಮೀಟರ್ ಹೊಂದಿದೆ. ಮುಂದಿನ ಕ್ವಶನ್, ನೇಪಾಳದೊಂದಿಗೆ ಎಷ್ಟು ರಾಜ್ಯಗಳು ತಮ್ಮ ಗಡಿಯನ್ನು ಹಂಚಿಕೊಂಡಿವೆ? 5 ರಾಜ್ಯನ, ಇಲ್ಲ 4 ರಾಜ್ಯನ, ಇಲ್ಲ 3 ರಾಜ್ಯನ, ಇಲ್ಲ 2? ನೇಪಾಳದೊಂದಿಗೆ 5 ರಾಜ್ಯಗಳು ಗಡಿಯನ್ನು ಹಂಚಿಕೊಂಡಿವೆ. ನೇಪಾಳದೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಳ್ಳುವ ಭಾರತದ 5 ರಾಜ್ಯಗಳು ಉತ್ತರ ಪ್ರದೇಶ, ಉತ್ತರಾಖಂಡ, ಬಿಹಾರ, ಸಿಕ್ಕಿಂ ಮತ್ತು ಪಶ್ಚಿಮ ಬಂಗಾಳವಾಗಿದೆ. ಸುಮಾರು 1,850 ಕಿಲೋಮೀಟರ್ ಗಡಿಯನ್ನು ಈ ರಾಜ್ಯಗಳು ಹಂಚಿಕೊಂಡಿವೆ. ಅಂತಾರಾಷ್ಟ್ರೀಯ ಗಡಿಗಳು. ಚೀನಾ ಮತ್ತು ರಷ್ಯಾ ನಂತರ ಇಡೀ ವಿಶ್ವದಲ್ಲಿ ಭಾರತವು 3ನೆಯ ದೊಡ್ಡ ಅಂತಾರಾಷ್ಟ್ರೀಯ ಗಡಿಯನ್ನು ಹೊಂದಿರುವ ದೇಶವಾಗಿದೆ ಅಂತ ಹೇಳ್ಬೋದು. ಭಾರತವನ್ನು ಜಾಗತಿಕವಾಗಿ ಅತ್ಯಂತ ಸೂಕ್ಷ್ಮ ಗಡಿ ಅಂತ ಕರೆಯಲಾಗುತ್ತದೆ. ನಮ್ಮ ಭಾರತದೊಂದಿಗೆ ಗಡಿ ಪ್ರದೇಶವನ್ನು ಹೊಂದಿಕೊಂಡಿರುವ ದೇಶಗಳು: ಆಫ್ಘಾನಿಸ್ತಾನ, ಬಾಂಗ್ಲಾದೇಶ, ಭೂತಾನ್, ಚೀನಾ, ಮಯನ್ಮಾರ್, ನೇಪಾಳ, ಪಾಕಿಸ್ತಾನ. ಇಂಡೋ ಆಫ್ಘಾನಿಸ್ತಾನ್ ಗಡಿ 106 ಕಿಲೋಮೀಟರ್ಗಳಿವೆ. ಇಂಡೋ ಚೀನಾ ಗಡಿ 3,488 ಕಿಲೋಮೀಟರ್ಗಳಿವೆ. ಇಂಡೋ ಪಾಕಿಸ್ತಾನ ಗಡಿ 3,323 ಕಿಲೋಮೀಟರ್ಗಳಿವೆ. ಇಂಡೋ ಭೂತಾನ್ ಗಡಿ 699 ಇದೆ. ಇಂಡೋ ನೇಪಾಳ ಗಡಿ 1,751 ಕಿಲೋಮೀಟರ್ಗಳಿವೆ. ಇಂಡೋ ಮಯನ್ಮಾರ್ ಗಡಿ 1,643 ಕಿಲೋಮೀಟರ್ಗಳಿವೆ. ಇಂಡೋ ಬಾಂಗ್ಲಾದೇಶ್ ಗಡಿ 4,096.7 ಕಿಲೋಮೀಟರ್ಗಳಿವೆ. ಕೋಸ್ಟ್ ಲೈನ್ 7,516.6 ಕಿಲೋಮೀಟರ್ಗಳಿವೆ. ಈ ಕೋಸ್ಟ್ ಲೈನ್ ಅಂದರೆ ಕರಾವಳಿಯ ಉದ್ದವಾಗಿದೆ. ಮುಂದಿನ ಕ್ವಶನ್, ಕೆಳಗಿನ ಯಾವ ರಾಜ್ಯಗಳು ಪಾಕಿಸ್ತಾನದೊಂದಿಗೆ ಗಡಿಯನ್ನು ಹೊಂದಿಲ್ಲ? ಗುಜರಾತ, ಇಲ್ಲ ರಾಜಸ್ಥಾನನ, ಇಲ್ಲ ಹರಿಯಾಣನ, ಇಲ್ಲ ಪಂಜಾಬ.
ಹರಿಯಾಣ ರಾಜ್ಯವು ಪಾಕಿಸ್ತಾನದೊಂದಿಗೆ ಗಡಿಯನ್ನ ಹೊಂದಿಲ್ಲ. ಜಮ್ಮು ಅಂಡ್ ಕಾಶ್ಮೀರ್ ಮತ್ತೆ ಪಂಜಾಬ್, ರಾಜಸ್ಥಾನ ಮತ್ತೆ ಗುಜರಾತ್ಗಳು ಈ ಪಾಕಿಸ್ತಾನದೊಂದಿಗೆ ಏನು ಗಡಿಯನ್ನ ಹಂಚಿಕೊಂಡಿವೆ. ಮುಂದಿನ ಕ್ವಶನ್, ದೆಹಲಿಯು ಎಷ್ಟು ರಾಜ್ಯಗಳೊಂದಿಗೆ ಗಡಿಯನ್ನ ಹೊಂದಿದೆ? 2 ಇಲ್ಲ 3 ಇಲ್ಲ 4 ಇಲ್ಲ 5? ದೆಹಲಿಯು 2 ರಾಜ್ಯಗಳೊಂದಿಗೆ ಗಡಿಯನ್ನ ಹಂಚಿಕೊಂಡಿದೆ. ಇದು ಡೆಲ್ಲಿ. ಇದು ಉತ್ತರ ಪ್ರದೇಶ ಮತ್ತೆ ಹರಿಯಾಣ ರಾಜ್ಯಗಳೊಂದಿಗೆ ಗಡಿಯನ್ನ ಹಂಚಿಕೊಂಡಿದೆ. ಮುಂದಿನ ಕ್ವಶನ್, ಯಾವ ದಕ್ಷಿಣದ ರಾಜ್ಯವು ಕಡಿಮೆ ಕರಾವಳಿಯನ್ನ ಹೊಂದಿದೆ? ಕೇರಳನ, ಇಲ್ಲ ಕರ್ನಾಟಕನ, ಇಲ್ಲ ತಮಿಳುನಾಡ, ಇಲ್ಲ ಆಂಧ್ರ ಪ್ರದೇಶನ? ಕರ್ನಾಟಕ ರಾಜ್ಯವು ಕಡಿಮೆ ಕರಾವಳಿಯನ್ನ ಹೊಂದಿದೆ. ಭಾರತದ ಕರಾವಳಿ ಪ್ರದೇಶದ ಉದ್ದ 7516.6 ಕಿಲೋಮೀಟರ್ಗಳು. ಭಾರತದ ಒಟ್ಟು ಭೂಪ್ರದೇಶ 32,87,263 ಚದರ ಕಿಲೋಮೀಟರ್. ಏರಿಯಾ ಆಫ್ ದಿ ಕಾಂಟಿನೆಂಟಲ್ ಶೆಲ್ಫ್ ಇದು 3,72,424 ಚದರ ಕಿಲೋಮೀಟರ್ಗಳಿವೆ. ಟೆರಿಟೋರಿಯಲ್ ಸಿ ಅಪ್ ಟು 12 ನಾಟಿಕಲ್ಸ್ ಇದು 1,93,834 ಚದರ ಕಿಲೋಮೀಟರ್ಗಳಾಗಿವೆ. ಭಾರತದ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿರುವ ಕರಾವಳಿಯ ಉದ್ದ: ಗುಜರಾತ್ 1,214.7 ಕಿಲೋಮೀಟರ್ ಕರಾವಳಿ ಪ್ರದೇಶವನ್ನು ಹೊಂದಿದೆ. ಆಂಧ್ರ ಪ್ರದೇಶ 973.7 ಕಿಲೋಮೀಟರನ್ನು ಹೊಂದಿದೆ. ತಮಿಳುನಾಡು 906.9 ಕಿಲೋಮೀಟರ್ ಕರಾವಳಿ ಪ್ರದೇಶವನ್ನು ಹೊಂದಿದೆ. ಮಹಾರಾಷ್ಟ್ರ 652.6 ಕಿಲೋಮೀಟರ್ ಈ ಕರಾವಳಿ ಪ್ರದೇಶವನ್ನು ಹೊಂದಿದೆ. ಕೇರಳ 569.7 ಕಿಲೋಮೀಟರ್. ಒಡಿಶಾ 476.4 ಕಿಲೋಮೀಟರ್. ಕರ್ನಾಟಕ 280 ಕಿಲೋಮೀಟರ್. ಗೋವಾ ವಿತ್ ದಿಯು ದಮನ್ 160.5 ಕಿಲೋಮೀಟರ್ಗಳು. ವೆಸ್ಟ್ ಬೆಂಗಾಲ್ 157.5 ಕಿಲೋಮೀಟರ್. ಪುದುಚೇರಿ 30.6 ಕಿಲೋಮೀಟರ್ಗಳು. ಅಂಡಮಾನ್ ಮತ್ತು ನಿಕೋಬಾರ್ ಐಲ್ಯಾಂಡ್ಗಳು 962 ಕಿಲೋಮೀಟರ್ಗಳು. ಲಕ್ಷದ್ವೀಪ ಐಲ್ಯಾಂಡ್ 132 ಕಿಲೋಮೀಟರ್ ಈ ಕರಾವಳಿ ಪ್ರದೇಶವನ್ನು ಹೊಂದಿದೆ. ಈ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಕರಾವಳಿ ಉದ್ದದ ಮೊತ್ತದೊಂದಿಗೆ ಭಾರತದ ಒಟ್ಟು ಕರಾವಳಿಯ ಉದ್ದ 7,516.6 ಕಿಲೋಮೀಟರ್ ಆಗುತ್ತದೆ. ಪ್ರಪಂಚದ ಎಲ್ಲ ದೇಶಗಳಲ್ಲಿ ಭಾರತವು 18ನೇ ಅತಿ ಉದ್ದದ ಕರಾವಳಿ ಪ್ರದೇಶವನ್ನು ಹೊಂದಿರುವ ದೇಶವಾಗಿದೆ. ಭಾರತದ ಭೂಪ್ರದೇಶದ ಕರಾವಳಿಯ ಉದ್ದ ಈ ಅಂಡಮಾನ್ ಮತ್ತು ನಿಕೋಬಾರ್ಗಳನ್ನು ಸೇರಿಸಿಕೊಂಡು 2,094 ಕಿಲೋಮೀಟರ್ಗಳಾಗಿವೆ. ಭಾರತದಲ್ಲಿ ಕರಾವಳಿಯನ್ನು ಹೊಂದಿರುವ ರಾಜ್ಯಗಳು: ಈ ಗುಜರಾತ್ ರಾಜ್ಯವು 1,214.7 ಕಿಲೋಮೀಟರ್ ಕರಾವಳಿಯನ್ನು ಹೊಂದಿದೆ. ಗುಜರಾತ್ ರಾಜ್ಯದಲ್ಲಿ 15 ಪೋರ್ಟ್ಗಳಿವೆ. ಅಲಾಂಗ್, ಕಾಂಡ್ಲಾ, ಮಾಂಡವಿ, ಒಕ್ಕಾ, ಪೋರಬಂದರ್, ವೀರ್ವಲ್, ಜತರಾದಬಾಲ್, ಪಿಂಪವಾವ್, ಭಾವನಗರ್, ದಾಯೇಜ್, ಮಂಗದಳ, ಹಜಾರಾ, ಮಾಂಡವಿ,
ಮುಂದ್ರಾ ಅಂಡ್ ಮರೋಲಿ ಆಗಿದೆ. ಆಂಧ್ರ ಪ್ರದೇಶ. ಈ ಆಂಧ್ರ ಪ್ರದೇಶದಲ್ಲಿ 973.7 ಕಿಲೋಮೀಟರ್ ಕರಾವಳಿ ಪ್ರದೇಶವನ್ನು ಹೊಂದಿದೆ. ಆಂಧ್ರ ಪ್ರದೇಶದಲ್ಲಿ 6 ಪೋರ್ಟ್ಗಳಿವೆ. ವಿಶಾಖಪಟ್ಟಣಂ, ಕಾಕಿನಾಡ, ಮಚಲಿಪಟ್ನ, ಮಿನೋರ್, ಕೃಷ್ಣಪಟ್ಟಣಂ, ಗಂಗಾವರಂ, ರಾವಪೋರ್ಟ್ಗಳೆಂಬ 6 ಪೋರ್ಟ್ಗಳಿವೆ ಮತ್ತು 9 ಕರಾವಳಿ ಪ್ರದೇಶಗಳನ್ನು ಈ ಆಂಧ್ರ ಪ್ರದೇಶ ಹೊಂದಿದೆ. ತಮಿಳುನಾಡು ರಾಜ್ಯದ ಕರಾವಳಿ ಪ್ರದೇಶ. ಈ ತಮಿಳುನಾಡಿನ ಕರಾವಳಿ ಪ್ರದೇಶ 906.9 ಕಿಲೋಮೀಟರ್ ಇದೆ. ಈ ತಮಿಳುನಾಡಿನಲ್ಲಿ 5 ಪೋರ್ಟ್ಗಳಿವೆ. ಚೆನ್ನೈ ಪೋರ್ಟ್ ಅಂಡ್ ಟುಟೋರಿಯನ್ ಪೋರ್ಟ್, ಮಿನಾರ್ ಪೋರ್ಟ್ ಇನ್ಕ್ಲೂಡ್ ಎನೋರ್ ಪೋರ್ಟ್, ನಾಗಪಟ್ಟಣಿಂ ಮತ್ತು ತಿರುಕುಲವೈ ಎಂಬ 5 ಪೋರ್ಟ್ಗಳು ಈ ತಮಿಳುನಾಡಿನಲ್ಲಿದೆ. ತಮಿಳುನಾಡಿನಲ್ಲಿ 10 ಕರಾವಳಿ ಜಿಲ್ಲೆಗಳಿವೆ. ತಿರುವಳ್ಳುವರ್ ಮತ್ತು ಕಾಂಚೀಪುರಂ, ವಿಲ್ಲುಪುರಂ, ಕೂಡಲೂರ್ ಮತ್ತು ನಾಗಪಟ್ಟಣಿಂ, ತಂಜಾವೂರು, ಪುಡುಕೊಟ್ಟೈ, ರಾಮನಾಥಪುರಂ, ತೂತುಕುಡಿ ಮತ್ತು ಕನ್ಯಾಕುಮಾರಿಯಾಗಿದೆ. ಮಹಾರಾಷ್ಟ್ರ ರಾಜ್ಯವು 652.6 ಕಿಲೋಮೀಟರ್ ಈ ಕೋಸ್ಟಲ್ ಅಂದರೆ ಈ ಕರಾವಳಿ ಪ್ರದೇಶವನ್ನು ಹೊಂದಿದೆ. ಈ ಮಹಾರಾಷ್ಟ್ರ ರಾಜ್ಯದಲ್ಲಿ 8 ಪೋರ್ಟ್ಗಳಿವೆ. ಜವಾಹರಲಾಲ್ ನೆಹರು ಪೋರ್ಟ್, ಮುಂಬೈ ಪೋರ್ಟ್, ಧರ್ಮತರ ಪೋರ್ಟ್, ಮೋರಾ ಪೋರ್ಟ್, ರೆಡ್ಡಿ ಪೋರ್ಟ್, ಜೈತಪುರ್ ಪೋರ್ಟ್ ಮತ್ತು ರೇವಾಸ್ ಪೋರ್ಟ್ ಆಗಿದೆ. 6 ಈ ಕರಾವಳಿ ಜಿಲ್ಲೆಗಳಿವೆ. ಪಲಘರ್, ಮುಂಬೈ ಸಬರನ್, ಮುಂಬೈ ಸಿಟಿ, ರಾಯ್ಗರ್, ರತ್ನಗಿರಿ ಅಂಡ್ ಸಿಂಧುದುರ್ಗ ಆಗಿದೆ. ಕೇರಳ ರಾಜ್ಯವು ಭಾರತದಲ್ಲಿಯೇ 5ನೇ ದೊಡ್ಡ ಕರಾವಳಿ ಪ್ರದೇಶವನ್ನು ಹೊಂದಿರುವ ರಾಜ್ಯವಾಗಿದೆ. ಇದರ ಕರಾವಳಿಯ ಉದ್ದ 569.7 ಕಿಲೋಮೀಟರ್. ಈ ಕೇರಳ ರಾಜ್ಯದಲ್ಲಿ 6 ಪೋರ್ಟ್ಗಳಿವೆ. ಕೊಚ್ಚಿನ್ ಪೋರ್ಟ್, ಕನ್ಹಾಗೋಡ್ ಪೋರ್ಟ್, ಕೊಲ್ಲಂ ಪೋರ್ಟ್, ಕೊಟ್ಟಾಯಂ ಪೋರ್ಟ್, ಕಾಳಿಚಂದಕಂ ಪೋರ್ಟ್, ವಿಜಿಂಜಂ ಇಂಟರ್ನ್ಯಾಷನಲ್ ಸೀಪೋರ್ಟ್ ಎಂಬ 6 ಪೋರ್ಟ್ಗಳಿವೆ. ಒಡಿಶಾವು 6ನೇ ದೊಡ್ಡ ಕರಾವಳಿ ಪ್ರದೇಶವನ್ನು ಹೊಂದಿರುವ ಭಾರತದ ರಾಜ್ಯವಾಗಿದೆ. ಒಡಿಶಾ ರಾಜ್ಯವು 476.4 ಕಿಲೋಮೀಟರ್ ಈ ಕೋಸ್ಟಲ್ ಅಂದರೆ ಕರಾವಳಿ ಪ್ರದೇಶವನ್ನು ಹೊಂದಿದೆ. ಒಡಿಶಾ ರಾಜ್ಯದಲ್ಲಿ 6 ಪೋರ್ಟ್ಗಳಿವೆ. ಪಾರಾದೀಪ್ ಇಸ್ ದ ಮೇಜರ್ ಪೋರ್ಟ್ ಆಫ್ ಒಡಿಶಾ. ಅದರ್ ಸ್ಮಾಲರ್ ಪಾರ್ಟ್ ಆಫ್ ಅಸ್ತರಂಗ, ಕಿರಿತಿನಿಯಾ ಮತ್ತು ಧರ್ಮ ಪೋರ್ಟ್ ಆಗಿದೆ. 9 ಕರಾವಳಿ ಜಿಲ್ಲೆಗಳನ್ನು ಈ ಒಡಿಶಾ ರಾಜ್ಯವು ಹೊಂದಿದೆ. ಬಾಲೇಶ್ವರ್, ಬಾದ್ರಕ್, ಕೇಂದ್ರಪರ, ಜಗತ್ಸಿಂಗ್ಪುರ್, ಪೂರಿ ಅಂಡ್ ಗಾಜಾಮ್ ಆಗಿದೆ. ಕರ್ನಾಟಕವು 7ನೇ ದೊಡ್ಡ ಕರಾವಳಿಯನ್ನು ಹೊಂದಿರುವ ರಾಜ್ಯವಾಗಿದೆ. 280 ಕಿಲೋಮೀಟರ್ ಕರ್ನಾಟಕದ ಕರಾವಳಿ ಪ್ರದೇಶದ ಉದ್ದವಾಗಿದೆ. ಕರ್ನಾಟಕದಲ್ಲಿ 9 ಪೋರ್ಟ್ಗಳಿದೆ. ಓಲ್ಡ್ ಮಂಗಳೂರು ಪೋರ್ಟ್, ಬೆಳ್ಳಕೆರೆ ಪೋರ್ಟ್, ತದ್ರಿ ಪೋರ್ಟ್, ಹೊನ್ನವರ ಪೋರ್ಟ್, ಭಟ್ಕಳ ಪೋರ್ಟ್, ಕುಂದಾಪುರ ಪೋರ್ಟ್, ಆಗರಕಟ್ಟ ಪೋರ್ಟ್, ಮಲ್ಪೆ ಪೋರ್ಟ್, ಪಡುಬಿದ್ರಿ ಪೋರ್ಟ್ಗಳಾಗಿವೆ. ಕರ್ನಾಟಕದಲ್ಲಿ 3 ಕರಾವಳಿ ಪ್ರದೇಶವನ್ನು ಹೊಂದಿರುವ ಜಿಲ್ಲೆಗಳಿವೆ. ಒಂದು ಉತ್ತರ ಕನ್ನಡ, ಇನ್ನೊಂದು ಉಡುಪಿ, ಇನ್ನೊಂದು ದಕ್ಷಿಣ ಕನ್ನಡವಾಗಿದೆ ಅಂತ ಹೇಳ್ಬೋದಾಗಿದೆ. ಗೋವಾ ರಾಜ್ಯವು ಭಾರತದಲ್ಲಿಯೇ 8ನೇ ಅತಿ ದೊಡ್ಡ ಕರಾವಳಿ ಪ್ರದೇಶವನ್ನು ಹೊಂದಿರುವ ಜಿಲ್ಲೆಯಾಗಿದೆ. ಈ ಗೋವಾ ಕರಾವಳಿ ಪ್ರದೇಶದ ಉದ್ದ 160.5 ಕಿಲೋಮೀಟರ್ಗಳಾಗಿವೆ. ಇದರ ಪ್ರಮುಖ ಪೋರ್ಟ್ ಮರ್ಮಗೋವಾಗಿದೆ ಅಂತ ಹೇಳ್ಬೋದಾಗಿದೆ. ವೆಸ್ಟ್ ಬೆಂಗಾಲ್ ಪೋರ್ಟ್. ಈ ವೆಸ್ಟ್ ಬೆಂಗಾಲ್ ಪೋರ್ಟ್ ಭಾರತದಲ್ಲಿಯೇ ಅತಿ ಚಿಕ್ಕ
ಕರಾವಳಿ ಪ್ರದೇಶವನ್ನು ಹೊಂದಿರುವ ರಾಜ್ಯವಾಗಿದೆ. ವೆಸ್ಟ್ ಬೆಂಗಾಲ್ ಕರಾವಳಿ ಪ್ರದೇಶದ ಉದ್ದ 157.5 ಕಿಲೋಮೀಟರ್ ಆಗಿದೆ. ವೆಸ್ಟ್ ಬೆಂಗಾಲ್ ರಾಜ್ಯವು 6 ಪ್ರಮುಖ ಪೋರ್ಟ್ಗಳನ್ನು ಹೊಂದಿದೆ. ಕೋಲ್ಕತಾ ಪೋರ್ಟ್, ಹಾಲ್ಡಿಯಾ ಪೋರ್ಟ್, ಕುಲ್ಪಿ ಪೋರ್ಟ್, ಫರಕ್ಕಾ ಪೋರ್ಟ್, ಸಾಗರ್ ಪೋರ್ಟ್, ತಂಜಾವೂರ್ ಪೋರ್ಟ್ಗಳಾಗಿವೆ. ವೆಸ್ಟ್ ಬೆಂಗಾಲ್ ರಾಜ್ಯವು 3 ಕರಾವಳಿ ಜಿಲ್ಲೆಗಳನ್ನು ಹೊಂದಿದೆ. ನಾರ್ತ್ 24 ಪರಗನಾಸ್, ಸೌತ್ 24 ಪರಗನಾಸ್ ಮತ್ತು ಪೂರ್ವ ಮೆದಿನಿಪುರ್ಗಳಾಗಿವೆ. ಮುಂದಿನ ಕ್ವಶನ್, ಪುದುಚೇರಿಯ ಭಾಗವಾಗಿರುವ ಯಾನಂ ಯಾವ ರಾಜ್ಯದಲ್ಲಿದೆ? ಕೇರಳನ, ಇಲ್ಲ ತಮಿಳುನಾಡ, ಇಲ್ಲ ಆಂಧ್ರ ಪ್ರದೇಶನ, ಇಲ್ಲ ಕರ್ನಾಟಕನ? ಪುದುಚೇರಿಯ ಭಾಗವಾಗಿರುವ ಯಾನಂ ಆಂಧ್ರ ಪ್ರದೇಶ ರಾಜ್ಯದಲ್ಲಿದೆ. ಯಾನಂ ಕೇಂದ್ರಾಡಳಿತ ಪ್ರದೇಶವಾದ ಪುದುಚೇರಿಯ ಪ್ರದೇಶಗಳಲ್ಲಿ ಒಂದಾಗಿದೆ. ಇದು 870 ಕಿಲೋಮೀಟರ್ ದೂರದಲ್ಲಿದೆ. ಇದು ಭಾರತೀಯ ಪರ್ಯಾಯ ದ್ವೀಪದ ಪೂರ್ವ ಕರಾವಳಿಯ 16 ಡಿಗ್ರಿ 42 ಡಿಗ್ರಿ ಉತ್ತರ ಅಕ್ಷಾಂಶದಲ್ಲಿ ಮತ್ತು 82 ಡಿಗ್ರಿ 11 ಪೂರ್ವ ರೇಖಾಂಶದ ನಡುವೆ ಆಂಧ್ರ ಪ್ರದೇಶದ ರಾಜ್ಯದ ಪೂರ್ವ ಗೋದಾವರಿ ಜಿಲ್ಲೆಯಿಂದ ಎಲ್ಲ ಕಡೆಗಳಲ್ಲಿ ಸುತ್ತುವರೆದಿದೆ.